ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಸಿಂಹ ಲಗ್ನದವರಿಗೆ ಹಾಕಬೇಕಾಗಿರುವಂತಹ ಅದೃಷ್ಟ ರತ್ನಗಳು ಅಥವಾ ಅದೃಷ್ಟದ ಏನು ಲಕ್ಕಿ ಸ್ಟೋನ್ಸ್ ಅಂತ ಹೇಳ್ತೀವಿ, ಅದನ್ನು ಹೇಳ್ತೀನಿ. ಈವರೆಗೆ ಮೇಷ, ವೃಷಭ, ಮಿಥುನ, ಕಟಕ ಈ 4 ಲಗ್ನದವರಿಗೆ ಹೇಳಿದ್ದೀನಿ. ಇವತ್ತು ಬಂದು ಸಿಂಹ ಲಗ್ನಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ಸಿಂಹ ಲಗ್ನಕ್ಕೆ ಬಂದು ಸೂರ್ಯನೇ ಅಧಿಪತಿ ಆಗ್ತಾನೆ. ಹಾಗಾಗಿ ಸೂರ್ಯನ ಒಂದು ಲಗ್ನದಲ್ಲಿ ಹುಟ್ಟಿರೋದ್ರಿಂದ ನಿಮಗೆ ರೂಬಿ ಅಂತ ಏನು ಹೇಳ್ತೀವಿ, ಮಾಣಿಕ್ಯ ಅಂತ ಹೇಳ್ತೀವಿ, ಅದು ನಿಮಗೆ ರಾಜಯೋಗವನ್ನೇ ಉಂಟು ಮಾಡುತ್ತೆ. ಹಾಗೇನೇ ಸೂರ್ಯನ ರತ್ನವಾಗಿರುವಂತಹ ಮಾಣಿಕ್ಯ ನೀವು ಧರಿಸ್ಕೋಬಹುದು ಅಂತ. ಹಾಗೆ 4 ಮತ್ತು 9ನೇ ಅಧಿಪತಿಯಾಗಿರುವಂತಹ ಕುಜ ಅಥವಾ ಮಾರ್ಸ್ ಅಂತ ಏನು ಹೇಳ್ತೀವಿ, ಅದು ಕೇಂದ್ರ ಮತ್ತು ಕೋನಗಳ ಸ್ಥಾನದಲ್ಲಿ ಅಧಿಪತಿ ಆಗಿರೋದ್ರಿಂದ ರಾಜಯೋಗವನ್ನ ಕೊಡ್ತಾನೆ ಅಂತ. ಹಾಗಾಗಿ ಕುಜನ ರತ್ನವಾಗಿರುವಂತಹ ಹವಳವನ್ನ ಸಮೇತ ನೀವು ಏನು ಪೆಂಡೆಂಟ್ ರೂಪದಲ್ಲಿ ಧರಿಸ್ಬೋದು, ಅಥವಾ ನಾವೇನು ಹೇಳ್ತೀವಿ ಅಂತಂದ್ರೆ ಉಂಗುರದ ರೂಪದಲ್ಲಿ ಸಮೇತ ನೀವು ಧರಿಸೋದ್ರಿಂದ ನಿಮಗೆ ಅದು ರಾಜಯೋಗವನ್ನೇ ಉಂಟು ಮಾಡುತ್ತೆ ಅಂತೇಳಿ. ಹಾಗೆ ಇನ್ನೊಂದೇನು ಹೇಳಿದ್ರೆ 5 ಮತ್ತು 8ನೇ ಅಧಿಪತಿ ಬಂದು ಇಲ್ಲಿ ಪೂರ್ವದ ಪುಣ್ಯಾಧಿಪತಿಯಾಗಿ ಯೋಗಕಾರಕನಾಗಿರೋದ್ರಿಂದ ಕೆಲವೊಂದೊಂದು ಸಂದರ್ಭದಲ್ಲಿ ನೀವು ಏನು ಕನಕಪುಷ್ಯ ರಾಗದ ಜೊತೆಗೆ ನೀವು ರೂಬಿಯನ್ನು ಧರಿಸ್ಬೋದು. ಅಂದರೆ ಕನಕಪುಷ್ಯ ರಾಗ ಅಂದಾಗ ನಾವಿಲ್ಲಿ ಗುರುವಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ಬಿಟ್ಟು, ಸೊ ಮಾಣಿಕ್ಯ ಪರ್ಮನೆಂಟ್ ಆಗಿ ಧರಿಸು. ಆದರೆ ಇಲ್ಲಿ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ವಿಶೇಷ ಸಂದರ್ಭದಲ್ಲಿ ನಾವು ಧರಿಸ್ಬೋದು, ಯಾಕಂದರೆ 8ನೇ ಮನೆಯ ಅಧಿಪತಿ ಸಮೇತ ಆಗೋದ್ರಿಂದ. ಹಾಗೆ ಸಿಂಹ ಲಗ್ನದವರಿಗೆ 2 ಮತ್ತು 11ನೇ ಸ್ಥಾನದಲ್ಲಿ ಬುಧ ಬಂದು ಮಾರಕಾಧಿಪತಿ ಆಗೋದ್ರಿಂದ ನೀವೇನು ಮಾಡಬೇಕಾಗುತ್ತೆ ಅಂದರೆ ಪಚ್ಚೆಯನ್ನು ನೀವು ಧರಿಸಬಾರ್ದು. ಹಾಗಾಗಿ ನೀವು ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಧರಿಸ್ಬೇಕಾಗುತ್ತೆ. ಅದನ್ನು ಓವರಾಲ್ ಆಗಿ ನಾವು ಹಾರೋಸ್ಕೋಪನ್ನು ಚೆಕ್ ಮಾಡಿಸ್ಕೋಬೇಕು. ನಮಗೆ ಯಾವ ಸಂದರ್ಭಕ್ಕೆ ಧರಿಸ್ಬೇಕು, ಯಾವ ಸಂದರ್ಭದಲ್ಲಿ ಧರಿಸಬಾರ್ದು. ಈಗ ಸಂತಾನದ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳಿ, ಮೀನ್ಸ್ ಸಿಂಹ ಲಗ್ನದವರಿಗೆ, ಅಂತಹ ಸಂದರ್ಭದಲ್ಲಿ ಗಂಡಸರಿಗೆ ಅಂತ ಅಂದ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಏನು ಬುಧನ ರತ್ನವಾಗಿರುವಂಥ ಪಚ್ಚೆ ಅಂತ ನಾವೇನು ಹೇಳ್ತೀವಿ, ಎಮರಾಲ್ಡ್ ಅಂತ, ಅದನ್ನು ನಾವು ಧರಿಸ್ಬಾರ್ದು. ಹಾಗೆ ಟೋಟಲ್ ಆಗಿ ತುಂಬ ಕಾನ್ಸೆಪ್ಟ್ ಆಗಿದೆ. ನಾನು ಓವರಾಲ್ ಆಗಿ ಪ್ರಿಡಿಕ್ಷನ್ ಕೊಡ್ತಾ ಇರೋದು. ಹಾಗೆ 3 ಮತ್ತು 10ನೇ ಅಧಿಪತಿ ಆಗಿರುವಂಥ ಶುಕ್ರ ಜಾತಕದಲ್ಲಿ ಕರ್ಕಾಟಕ ಅಥವಾ ಮೀನ ರಾಶಿಯಲ್ಲಿದ್ದರೆ ನಿಮಗೇನಾದರೂ ಉದ್ಯೋಗದಲ್ಲಿ ತೊಂದರೆ ಆಗ್ತಿದ್ರೆ ಮಾತ್ರ ನೀವು, ಅಥವಾ ವೃತ್ತಿ ದೊರೆಯದೇ ಇರೋದು, ಈ ಥರ ಸಮಸ್ಯೆಗಳು ಎದುರಾದಾಗಂತಹ ಸಂದರ್ಭದಲ್ಲಿ ಮಾತ್ರ ನೀವು ಸಿಂಹ ಲಗ್ನದವರು ಇಂತಹ ವಜ್ರವನ್ನು ನೀವು ಧರಿಸಬಹುದು. ಅದನ್ನು ಯಾವ ಸಂದರ್ಭದಲ್ಲಿ ಧರಿಸಬೇಕು, ಹೇಗೆ ಧರಿಸಬೇಕು, ಎಷ್ಟು ಕ್ಯಾರೆಟ್ ಧರಿಸಬೇಕು ಅಂತ ನಮ್ಮಂಥವರ ಸಲಹೆಯನ್ನು ನೀವು ತಗೋಬೇಕಾಗುತ್ತೆ. ಓವರಾಲ್ ಆಗಿ ಶುಕ್ರ ಯಾರ ನಕ್ಷತ್ರದಲ್ಲಿದ್ದಾನೆ, ಯಾವ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿದ್ದಾನೆ, ಇವೆಲ್ಲವನ್ನು ಓವರಾಲ್ ಆಗಿ ನಾವು ನೋಡಬೇಕಾಗುತ್ತೆ. ಹಾಗೆ ಇಂತಹ ಒಂದು ಸಿಂಹ ಲಗ್ನದಲ್ಲಿ ಜನಿಸಿರುವವರಿಗೆ ಶನಿ ಬಂದು 6 ಮತ್ತು 7ನೇ ಅಧಿಪತಿ ಆಗೋದ್ರಿಂದ ಲಗ್ನಾಧಿಪತಿಯಾಗಿರುವ ಸೂರ್ಯನಿಗೆ ಶನಿ ಮತ್ತು ಸೂರ್ಯ ಶತ್ರು ಆಗೋದರಿಂದ ಸಿಂಹ ಲಗ್ನದವರಿಗೆ ಮಾರಕ ಆಗ್ತಾರೆ. ಹಾಗಾಗಿ ಶನಿಯ ರತ್ನವಾಗಿರುವಂತಹ ನೀಲ ಅಂತ ನಾವೇನು ಹೇಳ್ತೀವಿ ಅದನ್ನು ಧರಿಸಬಾರ್ದು. ಆದರೆ 12ನೇ ಸ್ಥಾನಾಧಿಪತಿಯಾಗಿರುವಂತಹ ಚಂದ್ರನು ಸಿಂಹ ರಾಶಿಯಲ್ಲಿ ಜನಿಸಿದವರಿಗೆ ಮಾರಕನ್ನು ಸಮೇತ ಆಗ್ತಾನೆ. ಆದ್ದರಿಂದ ಮುತ್ತನ್ನು ಇಲ್ಲಿ ಚಂದ್ರನ ರತ್ನ ಮತ್ತು ಶನಿಯ ರತ್ನಗಳನ್ನು ನಾವು ಧರಿಸುವುದು ಅಷ್ಟು ಒಳ್ಳೆಯದಲ್ಲ. ಓವರಾಲ್ ಆಗಿ ಸಿಂಹ ಲಗ್ನದವರಿಗೆ ಮಾಣಿಕ್ಯ, ಕೆಂಪು ಹವಳಗಳು ಮತ್ತು ರೂಬಿದು ಮತ್ತು ನಾವೇನು ಹೇಳ್ತೀವಿ ಹವಳದ್ದು ಉಪರತ್ನಗಳು ಅಂತ ಏನು ಬರುತ್ತೆ, ಅದನ್ನು ಸತತವಾಗಿ ಉಪರತ್ನಗಳನ್ನು ನಾವು, ಅಥವಾ ಸೆಮಿ ಫ್ರೆಷಿಯಸ್ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಓವರಾಲ್ ಆಗಿ ನಾವು ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗಲೂ ನಮಗೆ ಯೋಗ ಉಂಟಾಗುತ್ತೆ, ಜೊತೆಗೆ ಶುಭ ಸಿದ್ಧಿಗಳು ಸಮೇತ ಉಂಟಾಗುತ್ತೆ. ಅದೇ ನೀವು ಶನಿಗೆ ಸಂಬಂಧಪಟ್ಟಿದ್ದು, ಚಂದ್ರನಿಗೆ ಸಂಬಂಧಪಟ್ಟಿದ್ದು, ಗುರುವಿಗೆ ಸಂಬಂಧಪಟ್ಟಂತಹ ಒಂದು ರತ್ನಗಳನ್ನು ನಾವು ಧರಿಸಬೇಕಾದಂತಹ ಸಂದರ್ಭದಲ್ಲಿ ಓವರಾಲ್ ಆಗಿ ನಮ್ಮ ಹಾರೋಸ್ಕೋಪನ್ನು ಚೆಕ್ ಮಾಡಿಸ್ಕೊಂಡು ಆನಂತರದಲ್ಲಿ ನಾವು ಧರಿಸಬೇಕಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ರತ್ನಗಳಿಗೆ ತನ್ನದೇ ಆದಂತಹ ಒಂದು ವೈವಿಧ್ಯತೆ ಇದೆ ಅಂತ ಹೇಳ್ತೀನಿ. ಸೊ ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಎಷ್ಟೋ ಜನ ಸಿಂಹ ಲಗ್ನದಲ್ಲಿ ಜನಿಸಿರುವಂತಹ ಎಷ್ಟೋ ಜನ ವ್ಯಕ್ತಿಗಳಿದ್ದಾರೆ, ಅಂತಹ ಒಂದು ಜನಕ್ಕೆ ಇಂತಹ ವಿಡಿಯೋನ ಶೇರ್ ಮಾಡಿ.
ಯಾರಿಗಾದರೂ ಮಾಂತ್ರಿಕ ಬಾಧೆ, ನೆಗೆಟಿವ್ ಎನರ್ಜಿ, ಮದ್ದಿಡು ಕ್ರಿಯೆ ಈ ಥರ ಹಲವಾರು ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. 7019806595 ಇದು ಯಾವುದು ಸಮಸ್ಯೆಗಳಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ನಲ್ಲಿ ಕೊಟ್ಟಿರುವಂಥ 2 ನಿಮಿಷ 3 ನಿಮಿಷ 1 ನಿಮಿಷ ಆ ಥರದ ರಿಲೇಟೆಡೇ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ಹಲವಾರು ಪ್ರಯೋಜನಗಳು ಉಂಟಾಗುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.